ಕುಣಿಗಲ್ನ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನೀಟ್ ಪೇಪರ್ ಲೀಕ್ ಹಗರಣ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕುಣಿಗಲ್ ನಗರದ ಗ್ರಾಮ ದೇವತೆ ದೇವಸ್ಥಾನದಿಂದ ಬೃಹತ್ ಪಂಜಿನ ಮೆರವಣಿಗೆ ನಡೆಯಿತು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುವ ಯಾವುದೇ ಅನ್ಯಾಯವನ್ನ ಸಹಿಸಲಾಗದು. ವಿದ್ಯಾರ್ಥಿಗಳ ಹಕ್ಕುಗಳು ಹಾಗೂ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಶಾಸಕ ಡಾಕ್ಟರ್ ರಂಗನಾಥ್ ಕಿಡಿಕಾರಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೋ ಒಂದು ಸಣ್ಣ ಘಟನೆ ಆಗಿರೋದಕ್ಕೆ ಇಡೀ ಬಿಜೆಪಿಯ ಕಾರ್ಯಕರ್ತಗಳೆಲ್ಲ ಬಂದು ಎಲ್ಲ ರೀತಿ ಪ್ರತಿಭಟನೆ ಮಾಡಿದ್ರಲ್ಲ. ಇವತ್ತು ಸ್ಮೃತಿ ಇರಾನಿಯಿಂದ ಹಿಡಿದು ಎಲ್ಲ ಎಂಪಿಗಳು ಎಲ್ಲಿದ್ದೀರಿ, ಯಾರು ಬಂದು ಉತ್ತರ ಕೊಡ್ತಾರೆ ಅಂತ ಔಸ್ಕೊಂಡು ಇವತ್ತು ನೀವು ನಡೆದಂತ ಪ್ರತಿಭಟನೆ ಬಿಜೆಪಿಯ ಕಾರ್ಯಕರ್ತರಿಗೆ ಪೊಲೀಸನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲೂ ದಮನವನ್ನ ಮಾಡಂತ ನಿಮ್ಮ ಕೃತ್ಯ ಇದು ಸರಿ ಇದೆಯೇ? ಇವತ್ತು ಲಾಠಿ ಚಾರ್ಜ್ ಮಾಡಿ ಸುಮಾರು 81 ಯುವಕರಿಗೆ ಪ್ರಾಣದ ಒಂದು ಯಾವುದಕ್ಕೂ ಕಡೆಗಣನೆ ಮಾಡದಲೆ ನೀವು ಅವರ ಬದುಕಿಗೆ ಆಸರೆ ಆದಂತ ಕುಟುಂಬಕ್ಕೆ ನಾಶ ಪಡಿಸಂತ ಜೀವಕ್ಕೆ ಹೊರಟಿದ್ದೀರಲ್ಲ, ಯಾವ ಕಾರಣಕ್ಕೂ ಹಿಂದೆ ನಾವು ಇತಿಹಾಸದಲ್ಲಿ ಬುಲೆಟ್ಗಳನ್ನ ವಿದ್ಯಾರ್ಥಿಗಳು ಉಪಯೋಗಿಸಿರುವಂತ ಇತಿಹಾಸ ಇಲ್ಲ. ಇವತ್ತು ನೀವು ಯಾರಿಗೂ ಕಾರಣದಲ್ಲೇ ಬುಲೆಟ್ಸ್ ಗಳನ್ನು ಉಪಯೋಗಿಸ್ಕೊಂಡು ಬಹಳಷ್ಟು ಜನ ಯುವಕರಿಗೆ ಕಣ್ಣು ಕಾಣಿಸ್ದಂಗೆ ಮಾಡಿದ್ದೀರಲ್ಲ, ನೀವೇನ್ ಮನುಷ್ಯರು? ಇವತ್ತು ದೆಹಲಿಲಿ ಆ ಮಕ್ಕಳುಗಳು ತಮ್ಮ ಬದುಕಿಗೆ ಆಸರೆ ಕಾಣದಿರೋಂಥ ಸಂದರ್ಭದಲ್ಲಿ ಮೌಖಿಕವಾಗಿ ಮೌನವಾಗಿ ಪ್ರತಿಭಟನೆ ಮಾಡ್ತಿರೋದನ್ನ ಪೊಲೀಸ್ ಲಾಠಿ ಚಾರ್ಜ್ ಮೂಲಕ ದಮನವನ್ನ ಮಾಡ್ತಾ ಇದ್ದೀರಲ್ಲ, ನೀವು ಯಾವ ರೀತಿಗೋಸ್ಕರ ನೀವು ಈ ತರ ಬದುಕ್ತಾ ಇದ್ದೀರಿ? ಬಂಧುಗಳೇ, ಈ ಒಂದು ವಿಚಾರದಲ್ಲಿ ನಾನು ಇನ್ನ ಜಾಸ್ತಿ ಹೊತ್ತು ನಿಮ್ಗೆಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಗ್ಲೇ ಟ್ರಾಫಿಕ್ ಜನಸಂದಣಿ ಜಾಸ್ತಿ ಆಗ್ಬಿಟ್ಟಿದೆ. ವಿಶೇಷತೆ ಅಂತಂದ್ರೆ ಕುಣಿಗಲ್ ತಾಲೂಕಲ್ಲಿ ಯಾವತ್ತೂ ಈ ಒಂದು ವಿಚಾರದಲ್ಲಿ ಧ್ವನಿನೆತ್ತಿರಲಿಲ್ಲ. ಆದರೆ ಈ ನೋವನ್ನು ನೋಡಿ, ಸಾವನ್ನು ನೋಡಿ, ಬದುಕು ನೋಡಿ, ಪೊಲೀಸಿನ ಲಾಠಿ ಚಾರ್ಜ್ ನೋಡಿ, ಅವ್ರಿಗಾದಂತ ಅನ್ಯಾಯವನ್ನ ನೋಡಿ ಎಲ್ಲರೂ ನಾಗರಿಕ ಬಂಧುಗಳು, ರೈತಾಪಿ ಕುಟುಂಬ ವರ್ಗದವರೆಲ್ಲ ಬಂದು ವಿದ್ಯಾರ್ಥಿ ವೃಂದದರ ಧ್ವನಿಗೆ ಧ್ವನಿ ಕೊಡ್ತೇವೆ, ನಿಮ್ಮ ಜೊತೆ ನಾವು ನಿಲ್ತೇವೆ, ನಿಮ್ಮ ಕಷ್ಟಕ್ಕೆ ನಾವು ಭುಜವನ್ನ ಕೊಡ್ತೇವೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.